ಚಾನೆಲ್ ಟೇಸ್ಟಿ ಲೈಫ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ವೀಕ್ ಆಫ್ ಇತ್ತು ಅಂತ ನಮಗೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ಡೇಸ್ ಹಾಲಿಡೇಸ್ ಇತ್ತು. ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಜೊತೆ 2 ವೀಕ್ಸ್ ಹಿಂದೆಯೇ ತಿರುಪತಿಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ತಿರುಪತಿಗೆ ದರ್ಶನಕ್ಕೆ ಏನು ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ವಿ ಮತ್ತು ತಿರುಪತಿಯಲ್ಲಿ ಎಲ್ಲಿದ್ರಿ, ಸ್ಟೇ ಬಗ್ಗೆ ಮತ್ತು ಊಟದ ಬಗ್ಗೆ ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಸ್ಟೇ ಟ್ಯೂನ್ ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ನಾನು ಹೇಳ್ದಂಗೆ 2 ವೀಕ್ಸ್ ಹಿಂದೆಯೇ ನಾವು ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ನಮಗೆ ಟ್ರೈನ್ ಇದ್ದಿದ್ದು KR ಪುರಂ ರೈಲ್ವೆ ಸ್ಟೇಷನಲ್ಲಿ. KR ಪುರಂ ರೈಲ್ವೆ ಸ್ಟೇಷನ್ ನಮಗೆ ಹತ್ತಿರ ಇದ್ದಿದ್ದರಿಂದ ನಾವು KR ಪುರಂ ಸ್ಟೇಷನಲ್ಲೇ ಹತ್ಕೊಂಡ್ವಿ. ನಮಗೆ ಟ್ರೈನ್ 7:42 ಇತ್ತು, ಬಟ್ 20 ಮಿನಿಟ್ಸ್ ಡಿಲೇ ಆಯಿತು. ಸೊ 12:05 12:10ಗೆ ಅಷ್ಟರಲ್ಲಿ ಟ್ರೈನ್ ಬಂತು. ಟ್ರೈನ್ ಜರ್ನಿ ಅಂದರೆ ಒಂಥರ ಖುಷಿನೇ ಆಗುತ್ತೆ. ನನಗಂತೂ ಟ್ರೈನ್ ಜರ್ನಿ ಇಸ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ನಾವೇನು ಊಟನ ಆಚೆಗಡೆ ಏನು ಮಾಡಿಲ್ಲ, ನನ್ನ ಫ್ರೆಂಡೇ ಮನೆಯಿಂದ ತಂದಿದ್ದು. ಸೊ ಹಾಗಾಗಿ ಟ್ರೈನಲ್ಲೇ ನಾವು ಊಟ ಮಾಡ್ಕೊಂಡ್ರಿ. ಬ್ಯಾಂಗ್ಳೂರಿಂದ ತಿರುಪತಿಗೆ 323 ಕಿಲೋಮೀಟರ್ಸ್ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ 6.5 hours ಆಗ್ಬೋದು ರೀಚ್ ಆಗೋಕ್ಕೆ. ಸೊ ನಾವು ತಿರುಪತಿಗೆ 5:30 PM ರೀಚ್ ಆದ್ವಿ. ಸೊ ನೀವು ಏನು ನೋಡ್ತಿದ್ದೀರಾ, ಇದು ತಿರುಪತಿ ರೈಲ್ವೆ ಸ್ಟೇಷನ್. ಸೊ ತಿರುಪತಿಲಿ ಇದು ಒಂದೇ ರೈಲ್ವೆ ಸ್ಟೇಷನ್ ಇರೋದು. ಮತ್ತು ತಿರುಪತಿ ಪಕ್ಕದಲ್ಲೇ ನಮಗೆ ಬಸ್ ಸ್ಟೇಷನ್ ಕೂಡ ಇದೆ. ಸೊ ಇಲ್ಲಿ ನಮಗೆ ಅಲೆಪಿರಿಗೆ ಇಲ್ಲ ಬೇರೆ ಕಡೆ ಹೋಗಬೇಕಂದ್ರೆ ಬಸ್ಸಸ್ನ ಇಲ್ಲಿಂದ ತೊಗೋಬೋದು. ಸೊ ನಾನು ಹೇಳ್ದಂಗೆ 5:30ಗೆ ರೀಚ್ ಆದ್ವಿ. ಸೊ ನಮಗೆ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಫ್ರೆಶ್ನಪ್ ಆಗೋಣ ಅಂತ ನಾವು ರೂಮ್ಸ್ನ ಅಲ್ಲೇ ಬುಕ್ ಮಾಡಿದ್ವಿ. ಅಂದರೆ ರೈಲ್ವೆ ಸ್ಟೇಷನ್ ಪಕ್ಕನೇ ಎಷ್ಟೊಂದು ರೂಮ್ಸ್ ಅವೈಲೇಬಲ್ ಇದೆ. ಸೊ ನಾವು ರಾಮ್ಸನ್ ಅಂತ ಹೋಟ್ಲಲ್ಲಿ ಬುಕ್ ಮಾಡಿದ್ವಿ. ಸೊ ಈ ಹೋಟೆಲ್ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದ್ದಿದ್ದರಿಂದ ನಾವು ಈ ಹೋಟೆಲ್ನ ಚೂಸ್ ಮಾಡಿದ್ವಿ. ಸೊ ಈ ಹೋಟೆಲ್ದು ಕಾಸ್ಟ್ ಬಂದುಬಿಟ್ಟು 2300 ಒನ್ ಡೇಗೆ. ಸೊ 2300 ಜೊತೆಗೆ ನಾವು 500 ಕೂಡ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು. ಸೊ ನಾವು 500 ಏನು ಪೇ ಮಾಡಿರ್ತೀವಿ ಅದು ನಮಗೆ ರಿಟರ್ನ್ ಕೊಡ್ತಾರೆ. ನಮಗೆ ರೂಮ್ 3rd ಫ್ಲೋರಲ್ಲಿ ಸಿಕ್ಕಿತ್ತು. ಸೊ ನೀವು ನೋಡ್ತಿರ್ಬೋದು, ಇಟ್ಸ್ ಅ ಡಬಲ್ ಕಾಟ್ ರೂಮ್. ತುಂಬಾ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗೂ ಇತ್ತು ಮತ್ತು ನಾನು ಹೇಳ್ದಂಗೆ ಕ್ಲೀನಾಗೂ ಇತ್ತು. ಸೊ ಫಾರ್ ಜಸ್ಟ್ an hours ನಾವು ಒನ್ ಡೇನೂ ಇರಲಿಲ್ಲ, ವಿ ವರ್ ಜಸ್ಟ್ ಫಾರ್ ಸಮ್ 5 to 6 hours ಅಷ್ಟೇ. ಮತ್ತು ನೆಕ್ಸ್ಟ್ ನಾವು ಟಿಕೆಟ್ಸ್ಗೆಲ್ಲ ಹೋಗಬೇಕಿತ್ತು. ಸೊ ಹಾರ್ಡ್ಲಿ ನಾವು 5 hours ಇದ್ರಿ ಅಷ್ಟೇ. ಸೊ ಫಾರ್ ಜಸ್ಟ್ 4 to 5 hours 2300 ವಾಸ್ ಬಿಟ್ ಪ್ರೈಸಿ ಅಂತ ಅನಿಸ್ತು. ಸೊ ಏನು ಮಾಡೋಕ್ಕಾಗಲ್ಲವಲ್ವ, ಬಂದುಬಿಟ್ಟಿದ್ದೀವಿ. ಸೊ ಅಲ್ಲೇ ರೂಮ್ ಮಾಡ್ಕೊಂಡಿದ್ವಿ. ಸೊ ಸಾಯಂಕಾಲ ನಮಗೆ ಹಸಿವಾಯ್ತಿತ್ತು ಅಂತ ಇಲ್ಲಿ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಬಸ್ ಸ್ಟಾಪ್ ಆದ್ರೇ ತುಂಬ ಹೋಟೆಲ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ಒಂದು ಹೋಟೆಲ್ ನಾನು ಹೇಳಲೇಬೇಕು, ಎಲ್ಲ ಫುಡು ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ಟೇಸ್ಟಿ. ಸೊ ನಾವಿಲ್ಲಿ ಒಂದು ಮಸಾಲೆ ದೋಸೆ, ಮಸಾಲ ಪಾಪಡ್ ಮತ್ತು ದಾಲ್ ಕಿಚಡಿನ ತೊಗೊಂಡಿದ್ವಿ. ನನ್ನ ಫೇವ್ರೇಟ್ ಬಂದುಬಿಟ್ಟು ದಾಲ್ ಕಿಚಡಿ ಅಂತಲೇ ಹೇಳ್ಬೋದು. ದಾಲ್ ಕಿಚಡಿ ವಾಸ್ ಅಮೇಝಿಂಗ್. ನನಗೆ ಬೆಂಗಳೂರಲ್ಲಿ ದಾಲ್ ಕಿಚಡಿ ಸಿಕ್ಕುತ್ತಲ್ವ, ಅದಕ್ಕಿಂತ ನನಗೆ ಇಲ್ಲಿದ್ದು ಇಷ್ಟ ಆಯಿತು. ಸೊ ನೀವೇನಾದರೂ ತಿರುಪತಿಗೆ ವಿಸಿಟ್ ಮಾಡಿದ್ರೆ ಈ ಹೋಟೆಲ್ನ ನಾನು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಯು ಕ್ಯಾನ್ ವಿಸಿಟ್ ದಿಸ್ ಹೋಟೆಲ್. ಸೊ ನೆಕ್ಸ್ಟ್ ನಮಗೆ ಪ್ಲ್ಯಾನ್ ಇದ್ದಿದ್ದು ದರ್ಶನಕ್ಕೆ ಟಿಕೆಟ್ ತೊಗೊಳ್ಳೋದು. ಸೊ ಹಾಗಾಗಿ ವಿಷ್ಣು ನಿವಾಸಂಗೆ ಬಂದಿದ್ವಿ. ನಾವಿಲ್ಲಿ 300 ರೂಪೀಸ್ ಸ್ಪೆಷಲ್ ಟಿಕೆಟ್ ತೊಗೊಂಡಿರಲಿಲ್ಲ, ಸರ್ವದರ್ಶನಗೆ ಟಿಕೆಟ್ ತೊಗೊಳ್ಳೋಣ ಅಂತ ಈ ವಿಷ್ಣು ನಿವಾಸಂಗೆ ಬಂದಿದ್ವಿ. ಸೊ ಈ ವಿಷ್ಣು ನಿವಾಸಂ ಎಲ್ಲಿದೆ ಅಂದರೆ ಇಟ್ಸ್ ಬಿಹೈಂಡ್ ದ ಬಸ್ ಸ್ಟ್ಯಾಂಡ್ ನೋಡಿ. ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ ಅಲ್ವಾ ನಿಮಗೆ. ಸೊ ಅದು ಬಿಹೈಂಡೇ ಈ ವಿಷ್ಣು ನಿವಾಸಂ ಇದೆ. ಕ್ರೌಡ್ ಅಂತೂ ಎಷ್ಟಿತ್ತು ಅಂದರೆ ಓ ಮೈ ಗಾಡ್, ಅಷ್ಟು ಕ್ರೌಡ್ ಇತ್ತು. ಆ್ಯಕ್ಚುಲಿ ನಾನಿದು ಸೆಕೆಂಡ್ ಟೈಮ್ ತಿರುಪತಿಗೆ ಬರ್ತಿರೋದು. ನಾನು ಫಸ್ಟ್ ಟೈಮ್ ಬಂದಾಗ ಇಷ್ಟು ಕ್ರೌಡ್ ಇರಲಿಲ್ಲ, ಬಟ್ ಸೆಕೆಂಡ್ ಟೈಮ್ ಅಂದರೆ ಈ ಟೈಮ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಕ್ರೌಡಲ್ಲಿ ನಾವು ಆಲ್ಮೋಸ್ಟ್ 3 hours ನಿಂತಿದ್ರಿ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಬಟ್ ಫೈನಲಿ ನಮಗೆ ಟೋಕನ್ ಕೌಂಟರ್ಸ್ಗೆ ಎಂಟ್ರಿ ಸಿಕ್ತು, ಸರ್ವದರ್ಶನ ಕೌಂಟರ್ಸ್ಗೆ. ಸೊ ಅಲ್ಲಿ ನಮ್ಮ ದರ್ಶನ ಟಿಕೆಟ್ಸ್ನ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಇನ್ನೊಂದು ವಿಷಯ ಏನಂದರೆ, ನೀವು ಸರ್ವದರ್ಶನಕ್ಕೆ ಹೋಗುವಾಗ ಆಧಾರ್ ಕಾರ್ಡ್ ಮ್ಯಾಂಡೇಟ್ರಿ. ಸೊ ಹಾಗಾಗಿ ಆಧಾರ್ ಕಾರ್ಡ್ನ ತೊಗೊಂಡು ಹೋಗೋದನ್ನ ಮರಿಬೇಡಿ. ಐದರ್ ಫಿಸಿಕಲಿ ಆರ್ ಮೊಬೈಲಲ್ಲಿ ಇದ್ರೂ ಓಕೆ, ಬಟ್ ಆಧಾರ್ ಕಾರ್ಡ್ ಇಸ್ ಮ್ಯಾಂಡೇಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 11 o'clock ಆಗಿತ್ತು. ಸೊ ಹಾಗಾಗಿ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ನಾವು SLV ಭವಾನ್ಗೆ ಬಂದಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಆ ಡೇನ ಅಲ್ಲೇ ಎಂಡ್ ಮಾಡಿದ್ವಿ. ನಮಗೆ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ 4 PM ಸ್ಲಾಟ್ಗೆ ದರ್ಶನ ಕೊಟ್ಟಿದ್ರು. ಸೊ ಹಾಗಾಗಿ ನಾವು ಸ್ಯಾಟರ್ಡೇ 3 AM ಹೋಟೆಲ್ನ ಚೆಕ್ಔಟ್ ಮಾಡಿಬಿಟ್ಟು ನಾವು ಅಲೆಪೆರಿಗೆ ಹೊರಟ್ವಿ. ಸೊ ಇಲ್ಲಿ ನೀವು ನೋಡ್ಕೊಳ್ಳಿ, ಅಲೆಪೆರಿಗೆ ಹೋಗಬೇಕಂದ್ರೆ ನಾವು ನಾರ್ಮಲ್ ಬಸ್ಸಸ್ನ ತೊಗೋಬೇಕು, AC ಬಸ್ಸಸ್ನ ಅಲ್ಲ.
ನಾವು ಆ ಬಸ್ ಡ್ರೈವರ್ನ ಕೇಳಿದ್ರಿ ಅಲೆಪಿರಿಗೆ ಹೋಗುತ್ತೆ ಅಂತ. ಸೊ ಅವ್ರು ಹೋಗುತ್ತೆ ಅಂದಮೇಲೆ ನಾವು ಎ ಸಿ ಬಸ್ಸಲ್ಲಿ ತೊಗೊಂಡ್ವಿ. ಬಟ್ ನಾವು ಅಲೆಪಿರಿಲಿ ಇಳಿದಾಗ ನಮಗೆ ತಿರುಮಲ ಬಸ್ ಟಿಕೆಟ್ನ ಚಾರ್ಜ್ ಮಾಡಿದ್ರು. ಅಂದರೆ 115 ಚಾರ್ಜ್ ಮಾಡಿದ್ರು ನಮಗೆ, ವಿಚ್ ಇಸ್ ನಾಟ್ ರೈಟ್ ಅಂತ ಅನಿಸ್ತು. ಬಟ್ ಇಟ್ಸ್ ಓಕೆ ಅಂತ ನಾವು ಬಿಟ್ಬಿಟ್ವಿ. ಸೊ ನೀವು ಇದನ್ನು ಏನು ನೋಡ್ತಿದ್ದೀರಾ, ಇದು ಅಲೆಪೆರಿ ಗರುಡ ಸ್ಟ್ಯಾಚ್ಯೂ ಅಂತ. ಸೊ ಅಲ್ಲಿಗೆ ಬಂದಮೇಲೆ ನಾವು ಅಲೆಪೆರಿಗೆ ರೀಚ್ ಆದ್ವಿ ಅಂತ ಅರ್ಥ. ಸೊ ಇದೆಲ್ಲ ಪೂಜೆ ಸಾಮಾನು. ನಾವು ಅಲೆಪೆರಿ ಸ್ಟೆಪ್ಸ್ನ ಅದಕ್ಕಿಂತ ಮುಂಚೆ ಪೂಜೆ ಏನಾದರೂ ಮಾಡಬೇಕು ಅಂದರೆ ನೀವು ಅಲ್ಲಿ ಪೂಜೆ ಸಾಮಾನ ಇಸ್ಕೋಬೋದು. ಇದು ಏನು ನೋಡ್ತಿದ್ದೀರಾ, ಇದು ಲಗೇಜ್ ಕೌಂಟರ್ಸ್. ನೀವೇನಾದರೂ ಅಲೆಪೆರಿ ಟು ತಿರುಮಲ ಫುಡ್ ಸ್ಟೆಪ್ಸಲ್ಲಿ ಹೋಗ್ತಿದ್ರೆ ನಿಮ್ಮ ಲಗೇಜ್ನ ಇಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು ಮತ್ತು ತಿರುಮಲಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಸೊ ನಾವು ಬೆಟ್ಟ ಹತ್ತಕ್ಕಿಂತ ಮುಂಚೆ ನಾಷ್ಟನ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಬೆಟ್ಟನ ಹತ್ತಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ಪಲ್ಲಿ ಪೂಜೆ ಮಾಡಿಕೊಂಡು ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಾನು ಪೂಜೆ ಸಾಮಾನು ತೋರಿಸಿದ್ನಲ್ವ, ಅಲ್ಲಿ ಇಸ್ಕೊಂಡು ಇಲ್ಲೇ ಪೂಜೆ ಮಾಡಿಕೊಂಡು ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ನೀವೇನು ನೋಡ್ತಿದ್ದೀರಾ, ಇದು ನಮ್ಮ ಫಸ್ಟ್ ಗೋಪುರಂ, ರಾಜ ಗೋಪುರಂ ಅಂತ. ಇದೇ ಥರ 7 ಗೋಪುರಸ್ ಇದೆ. ಅದು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ನಾನು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇದ್ರ ಜೊತೆಗೆ ದಶ ಅವತಾರಸ್ ಕೂಡ ಇದೆ. ಸೊ ನಮ್ಮ ಮೊದಲನೇ ದಶ ಅವತಾರ ಬಂದ್ಬಿಟ್ಟು ಮತ್ಸ್ಯ ಅವತಾರ ಅಂತ. ನೀವೇನು ನೋಡ್ತಿದ್ದೀರಾ, ಇದು ಮತ್ಸ್ಯ ಅವತಾರ ಅಂತ. ಇಲ್ಲಿಂದ ದಶ ಅವತಾರಗಳು ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಂದೇ ತೋರಿಸ್ಕೊಂಡು ಹೋಗ್ತೀನಿ ನಾನು. ಇಲ್ಲಿ ನೆಕ್ಸ್ಟ್ ನಮಗೆ ಆಂಜನೇಯದು ಸ್ಟ್ಯಾಚ್ಯೂ ಸಿಕ್ಕುತ್ತೆ. ಅದರ ಕೆಳಗಡೆ ಪಾದಗಳ ಗುರುತಿರುತ್ತೆ. ಆ ಪಾದಗಳ ಗುರುತು ಮೇಲೆ ನಮ್ಮ ಪಾದಗಳನ್ನ ಇಟ್ಟರೆ ನಮ್ಮ ಲೈಫಲ್ಲೇ ಕಾಲು ನೋವು ಬರಲ್ಲ ಅಂತ ಒಂದು ನಂಬಿಕೆ ಇದೆ. ನಾವು ಅಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಪ್ರಯಾಣನ ನಾವು ಕಂಟಿನ್ಯೂ ಮಾಡಿದ್ವಿ. ಸೊ ಇವಾಗ ಆಲ್ಮೋಸ್ಟ್ ನಾವು 150-200 ಸ್ಟೆಪ್ಸ್ ಹತ್ತಿದ್ದೀವಿ. ನಮಗೆ ಸಿಕ್ಕುವುದು ನೆಕ್ಸ್ಟು ಅವತಾರ ಬಂದುಬಿಟ್ಟು ಕೂರ್ಮ ಅವತಾರ ಅಂತ. ಇದು ವಿಷ್ಣುವಿನ 2ನೇ ಅವತಾರ. ಸೊ ನೀವು ಇದನ್ನೇನು ನೋಡ್ತಿದ್ದೀರಾ, ಇದು 2ನೇ ಅವತಾರ, ಕೂರ್ಮ ಅವತಾರ ಅಂತ. ನಮ್ಮ ಜರ್ನಿನ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಸೊ ನಮಗೆ 3ನೇ ಅವತಾರ ಸಿಕ್ಕೋದು ವರಹ ಅವತಾರ ಅಂತ. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ವಿಷ್ಣುವಿನ 3ನೇ ಅವತಾರ, ವರಹ ಅವತಾರ ಅಂತ. ತಿರುಮಲ ಅನ್ನೋದು ವರಾಹ ಕ್ಷೇತ್ರ ಅಂತ. ಇಲ್ಲಿ ವರಾಹ ಸ್ವಾಮಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಇನ್ನೂ 7 ಅವತಾರಸ್ ಇದೆ, ಮುಂದಕ್ಕೆ ಹೋಗ್ತಾ ತೋರಿಸ್ತೀನಿ, ಬನ್ನಿ ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ನಮಗೆ 4th ಅವತಾರ ಇದೆ, ನರಸಿಂಹ ಅವತಾರ ಅಂತ. ಇದು ವಿಷ್ಣುವಿನ 4ನೇ ಅವತಾರ, ನರಸಿಂಹ ಅವತಾರ ಅಂತ. ಸೊ ಇಲ್ಲಿ ಜನರು ಪ್ರತಿಯೊಂದು ಸ್ಟೆಪ್ಗೂ ಅರಿಶಿನ ಕುಂಕುಮ ಮತ್ತು ಕರ್ಪೂರನ ಹಚ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಇಲ್ಲಿ ಗ್ರೀನ್ ಬೋರ್ಡ್ ಏನು ನೋಡ್ತಿದ್ದೀರಾ, ದಿಸ್ ಇಂಡಿಕೇಟ್ಸ್ ನಾವು ಎಷ್ಟು ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀವಿ ಅಂತ. ನಾವು ಆಲ್ಮೋಸ್ಟ್ ಈಗ 1500 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಅವತಾರ ಸಿಕ್ಕೋದು ನಮಗೆ ವಾಮನ ಅವತಾರ ಅಂತ. ಇದು ವಿಷ್ಣುವಿನ 5ನೇ ಅವತಾರ, ವಾಮನ ಅವತಾರ ಅಂತ. ಇದು ನಮಗೆ 1800 ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ಸಿಕ್ಕುವಂಥ ಅವತಾರ. ಇಲ್ಲಿ ನಮಗೆ ಫಾರ್ ಎವ್ರಿ 400-500 ಸ್ಟೆಪ್ಸ್ ವಾಶ್ರೂಮ್ಸ್ ಅವೈಲೇಬಲ್ ಇದೆ. ಜೊತೆಗೆ ಡ್ರಿಂಕಿಂಗ್ ವಾಟರ್ ಕೂಡ ಅವೈಲೇಬಲ್ ಇದೆ. ಮತ್ತು ತುಂಬಾ ಶಾಪ್ಸ್ ಅವೈಲೇಬಲ್ ಇರುತ್ತೆ. ನಮಗೆ ಸುಸ್ತಾದರೆ ಅಲ್ಲಿ ಗ್ಲೂಕೋಸ್ ಮತ್ತು ORS ಅವೈಲೇಬಲ್ ಇರುತ್ತೆ. ಸೊ ನಾವು ಈಸ್ಕೊಂಡು ಕುಟ್ಕೋಬೋದು. ಸೊ ಇಲ್ಲಿ ಈ ಗೋಪುರ ನೀವೇನು ನೋಡ್ತಿದ್ದೀರಾ, ಇದು ಗಾಳಿ ಗೋಪುರಂ ಅಂತ. ಆ್ಯಕ್ಚುಲಿ ನಾವು ಬೆಟ್ಟದ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ನಮಗೆ ಅಲ್ಲಿಂದ ಒಂದು ನಾಮ ಕಾಣಿಸುತ್ತೆ, ಈ ನಾಮ ಅದೇ ನಾಮ. ಸೊ ಇದು ಗಾಳಿ ಗೋಪುರಮಲ್ಲಿರೋದು. ಎಲ್ಲರೂ ಹೇಳ್ತಾರೆ ಗಾಳಿ ಗೋಪುರಂ ಅವ್ರಿಗೂ ಕಷ್ಟ ಇರುತ್ತೆ ಸ್ಟೆಪ್ಸ್ ಹತ್ತಕ್ಕೆ ಅಂತ. ಬಟ್ ಒನ್ಸ್ ವಿ ರೀಚ್ ಗಾಳಿ ಗೋಪುರಂ, ಇದಾದ್ಮೇಲೆ ಸಿಕ್ಕುವಂಥ ಸ್ಟೆಪ್ಸ್ ಸ್ವಲ್ಪ ಈಸಿ ಅಂತ ಹೇಳ್ತಾರೆ. ನೋಡೋಣ. ಇಲ್ಲಿ ನಮಗೆ ಗಣಪತಿ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಇರುತ್ತೆ. ಸೊ ನಾವು ಅಲ್ಲಿ ಪೂಜೆ ಮಾಡ್ಕೋಬೋದು. ಈ ಒಂದು ಗಾಳಿ ಗೋಪುರಂ ಒಂದು ರೆಸ್ಟ್ ಸ್ಟಾಪ್ ಅಂತಲೇ ಹೇಳ್ಬೋದು. ತುಂಬ ಹೋಟೆಲ್ಸ್ ಅವೈಲೇಬಲ್ ಇದೆ. ನೀವೇನಾದರೂ ನಾಷ್ಟ ಮಾಡಿಲ್ಲ ಅಂದರೆ ಇಲ್ಲಿ ಗಾಳಿ ಗೋಪುರಮಲ್ಲಿ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ಸೊ ನಮಗೆ ನೆಕ್ಸ್ಟ್ ಸಿಗುವಂತಹ ಅವತಾರ ಬಂದುಬಿಟ್ಟು ಪರಶುರಾಮ ಅವತಾರ. ಇದು ವಿಷ್ಣುವಿನ 6ನೇ ಅವತಾರ. ಎಲ್ಲರಿಗೂ ಗೊತ್ತಿರೋಂಗೆ ತಿರುಮಲಕ್ಕೆ ಹೋಗೋಕ್ಕೆ ನಮಗೆ 2 ಮಾರ್ಗ ಇದೆ, ಶ್ರೀವರಿ ಮಾರ್ಗ ಮತ್ತು ಅಲೆಪೆರಿ ಮಾರ್ಗ. ಸೊ ಆಲ್ಮೋಸ್ಟ್ ಎಲ್ಲರೂ ಅಲೆಪೆರಿ ಮಾರ್ಗನೇ ಚೂಸ್ ಮಾಡೋಕ್ಕೆ ನೋಡ್ತಾರೆ. ಬಿಕಾಸ್ ಅಲೆಪೆರಿಲಿ ನಾವು 7 ಬೆಟ್ಟ ಮೇಲೆ ಹೋಗ್ತೀವಿ. ಶ್ರೀವರಿ ಮಾರ್ಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಏನಿಲ್ಲ ಅಂದರೂ 1-1.5 ಅವರ್ ಅಷ್ಟರಲ್ಲಿ ನಾವು ರೀಚ್ ಆಗ್ಬೋದು. ಮತ್ತು ಅಲ್ಲಿ ಬರೀ 1 ಬೆಟ್ಟ ಮೇಲೆ ಹೋಗ್ತೀವಿ ಅಷ್ಟೇ. ಸೊ ನಮಗೆ ನೆಕ್ಸ್ಟ್ ಸಿಗುವಂತಹ ಅವತಾರ ಬಂದ್ಬಿಟ್ಟು ಶ್ರೀರಾಮ ಅವತಾರ. ಇದು ವಿಷ್ಣುವಿನ 7ನೇ ಅವತಾರ, ಶ್ರೀರಾಮ ಅವತಾರ. ಇಲ್ಲಿ ನಾನು ಹೇಳ್ದಂಗೆ ಎಷ್ಟೊಂದು ಅಂಗಡಿಗಳು ಅವೈಲೇಬಲ್ ಇದೆ. ಸೊ ನಮಗೆ ಸುಸ್ತಾದರೆ ನಾವು ಇಲ್ಲೇ ಏನಾದರೂ ನಮ್ಮ ಎನರ್ಜಿನ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಏನಾದರೂ ತಿನ್ಬೋದು. ಸೊ ನಾನು ಹೇಳ್ದಂಗೆ ಡ್ರಿಂಕಿಂಗ್ ವಾಟರ್ಸ್ ಅವೈಲೇಬಲ್ ಇರುತ್ತೆ. ಮತ್ತು ನೀವು ನೋಡ್ತಿರ್ಬೋದು ಕಂಬ ಮೇಲೆಲ್ಲ ಗೋವಿಂದ ಗೋವಿಂದ ಅಂತ ಬರ್ತಿದ್ದಾರೆ. ಮತ್ತು ನಡ್ಕೊಂಡು ಹೋಗೋಕ್ಕಂತೂ ತುಂಬಾ ಈಸಿ ಮತ್ತು ಆರಾಮ್ ಫೆಸಿಲಿಟೀಸ್ನ ಮಾಡಿದ್ದಾರೆ. ಅಲ್ಲಲ್ಲೇ ನಾವು ಕೂತ್ಕೊಂಡು ರೆಸ್ಟ್ ತೊಗೊಳ್ಬೇಕಾದ್ರೂ ಹೋಗ್ಬೋದು. ಸೊ ಏನೂ ಕಷ್ಟ ಆಗಲ್ಲ, ಆರಾಮಾಗಿ ನಿಧಾನಕ್ಕೆ ನಾವು ಬೆಟ್ಟನ ಹತ್ಕೊಂಡು ಹೋಗ್ಬೋದು. ಸೊ ನಮಗೆ ನೆಕ್ಸ್ಟ್ ಸಿಗುವಂತಹ ಅವತಾರ ಬಂದುಬಿಟ್ಟು ಬಲರಾಮ ಅವತಾರ. ಸೊ ನೀವು ಇದನ್ನು ಏನು ನೋಡ್ತಿದ್ದೀರಾ, ಇದು ವಿಷ್ಣುವಿನ 8ನೇ ಅವತಾರ, ಬಲರಾಮ ಅವತಾರ.
ಸೊ ನಾನು ಹೇಳ್ದಂಗೆ ತುಂಬಾ ಕ್ರೌಡ್ ಇತ್ತು. ಮತ್ತು ಇವಾಗ ಆಲ್ಮೋಸ್ಟ್ ನಾವು 2500 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ನಾನು ಹೇಳ್ದಂಗೆ ಒನ್ಸ್ ಆಫ್ಟರ್ ವಿ ಕ್ರಾಸ್ ಗಾಳಿಗೋಪುರಂ ಸ್ಟೆಪ್ಸ್ ಎಲ್ಲ ತುಂಬ ಈಸಿ ಇದೆ ಹತ್ತಕ್ಕೆ, ಅಷ್ಟೊಂದು ಡೀಪ್ ಸ್ಟೆಪ್ಸ್ ಇಲ್ಲ. ಸೊ ನೀವೇನು ನೋಡ್ತಿದ್ದೀರಾ ಈ ಥರ ಇರುತ್ತೆ ನೆಕ್ಸ್ಟ್ ಅವತಾರ ನಮಗೆ ಸಿಕ್ಕೋದು ಕೃಷ್ಣ ಅವತಾರ. ಸೊ ಇದು 9ನೇ ಅವತಾರ, ಈ ವಿಷ್ಣುವಿನ 9ನೇ ಅವತಾರ ಕೃಷ್ಣನ ಅವತಾರ. ಪ್ಲೇಸಲ್ಲಿ ನಮಗೆ ವೈಲ್ಡ್ ಅನಿಮಲ್ಸ್ನ ವಿಟ್ನೆಸ್ ಮಾಡೋಕ್ಕೂ ಚಾನ್ಸ್ ಸಿಕ್ಕುತ್ತೆ. ಸೊ ನೀವೇನು ನೋಡ್ತೀರಾ ಇದು ವೈಲ್ಡ್ ಡೀರ್ಸ್ ಅಂತ, ತುಂಬಾ ಸುಂದರವಾಗಿತ್ತು, ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಸೊ ಇದು ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೋಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ನಾವು ಇವಾಗ 2600 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈ ಥರ ಬೋರ್ಡಲ್ಲಿ ನಾವು ನೋಡ್ಬೋದು ಇನ್ನೆಷ್ಟಿದೆ ಅಂತ. ಆ್ಯಕ್ಚುಲಿ ಇನ್ನೊಂದು ಲಾಸ್ಟ್ ಅವತಾರ ಇದೆ, ಕಲ್ಕಿ ಅವತಾರ ಅಂತ. ಸೊ ಆಂಜನೇಯ ದೇವಸ್ಥಾನಕ್ಕಿಂತ ಮುಂಚೆ ಸಿಕ್ಕೋದೆ ಕಲ್ಕಿ ಅವತಾರ. ನಾನು ಅದನ್ನು ವಿಡಿಯೋ ಮಾಡೋದು ಮಿಸ್ ಮಾಡಿದ್ದೀನಿ. ಸೊ ಈ ಒಂದು ಸ್ಪಾಟ್ ನಾನು ಏನು ತೋರಿಸ್ತಿದ್ದೀನಿ ಈಗ ಎಲ್ಲರ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಜಾಗಕ್ಕೆ ಬಂದರೆ ನಾವು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಟ್ಟನ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಇಲ್ಲಿ ಆಚೆ ಕಡೆ ಬೆಲ್ಗಳನ್ನ ಮಾರ್ತಿರ್ತಾರೆ, ಸೊ ಅವ್ರು ಈಸ್ಕೊಂಡು ಆಂಜನೇಯ ಹತ್ರ ಕಟ್ತಾರೆ. ಸೊ ಈ ಒಂದು ಮ್ಯಾಪಲ್ಲಿ ನಾವು ಕಂಪ್ಲೀಟಾಗಿ ನೋಡ್ಬೋದು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಮತ್ತು ಹೇಗೆ ಏನೆಲ್ಲ ಕ್ರಾಸ್ ಮಾಡಿದ್ವಿ ಅಂತ ಎಲ್ಲ ಡೀಟೇಲ್ಸು ಆ ಮ್ಯಾಪಲ್ಲಿ ಕೊಟ್ಟಿರ್ತಾರೆ ನಮಗೆ. ಹಾಗೆ ಮುಂದಕ್ಕೆ ಬಂದರೆ ತಿರ್ಗಾ ಜಿಂಕೆಗಳನ್ನ ನಾವು ಸ್ಪಾಟ್ ಮಾಡ್ಬೋದು. ಎಷ್ಟು ಸುಂದರವಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಜಿಂಕೆಗಳಿಗೆ ದಯವಿಟ್ಟು ಈ ಥರ ಫೀಡ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲೇ ಬೋರ್ಡಲ್ಲಿ ಮೆನ್ಷನ್ ಮಾಡ್ತಿರ್ತಾರೆ ಡೋಂಟ್ ಫೀಡ್ ಫಾರ್ ವೈಲ್ಡ್ ಅನಿಮಲ್ಸ್ ಅಂತ, ಬಟ್ ಸ್ಟಿಲ್ ನಮ್ಮ ಜನರು ಫೀಡ್ ಮಾಡ್ತಾರೆ, ವಿಚ್ ಇಸ್ ನಾಟ್ ರೈಟ್ ಅಂತ ನನಗೆ ಅನಿಸುತ್ತೆ. ಸೊ ಇವಾಗ ಆಲ್ಮೋಸ್ಟ್ ನಾವು 2830 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಅಲ್ಲಿ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಸಿಕ್ಕುತ್ತೆ. ಈ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು, ನಮ್ಗೆ ಒಳ್ಳೆ ದರ್ಶನನೂ ಸಿಕ್ತು ಮತ್ತು ಪ್ರಸಾದನೂ ಸಿಕ್ತು. ಪ್ರಸಾದನ ತಗೊಂಡು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಇವಾಗ ಸ್ಟೆಪ್ಸ್ ಎಲ್ಲ ಮುಗೀತು, ಇವಾಗ ನಮಗೆ ರೋಡ್ ಸಿಕ್ಕುತ್ತೆ. ಸೊ ಒಂದು ಸ್ವಲ್ಪ ದೂರ ರೋಡಲ್ಲಿ ನಡ್ಕೊಂಡು ಹೋಗಬೇಕು ಮತ್ತು ಲಾಸ್ಟ್ ಬೆಟ್ಟ ಸಿಕ್ಕುತ್ತೆ ತಿರ್ಗಾ ನಮಗೆ. ಸೊ ನೀವು ನೋಡ್ತಿರ್ಬೋದು ವ್ಯೂ ಎಷ್ಟು ಸುಂದರವಾಗಿದೆ ಅಂತ. ಓ ಮೈ ಗಾಡ್ ಅಂತಲೇ ಅನಿಸ್ತು ನನಗೆ. ತಿರ್ಗಾ ಇಲ್ಲೂ ಕೂಡ ಅಷ್ಟೇ ಇನ್ನೊಂದು ಸ್ವಲ್ಪ ವೈಲ್ಡ್ ಅನಿಮಲ್ಸ್ನ ನಾವು ನೋಡೋಕ್ಕೆ ಸಿಕ್ಕುತ್ತೆ. ಸೊ ನೀವೇನು ನೋಡ್ತಿದ್ದೀರಾ ಇದು ಮಂಕೀಸ್ ಸಿಕ್ತು, ತುಂಬಾ ಕ್ಯೂಟ್ ಆಗಿದ್ವು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಾವು ಇನ್ನೊಂದನ್ನು ನೋಡಿದ್ರಿ, ಬಟ್ ಐ ಡೋಂಟ್ ನೋ ವಾಟ್ ಇಟ್ ಇಸ್ ಕಾಲ್ಡ್ ಆ್ಯಸ್, ಮೇ ಬಿ ಕಾರ್ಡ್ ಸ್ಕ್ವಿರಿಲ್ ಅಂತ ಅನಿಸುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ದಪ್ಪ ಆಯಿತು ಅಂತ. ನಾವು ಈಗ ಮೋಕಾಲ್ ಗೋಪುರ ಹತ್ರ ರೀಚ್ ಆಗಿದ್ದೀವಿ. ಸೊ ಮೋಕಾಲ್ ಅಂದರೆ ಮೊಳಕಾಲ್ ಗೋಪುರ ಅಂತ. ಸೊ ಇಲ್ಲಿಂದ ತಿರುಮಲ ಬೆಟ್ಟ ಸ್ಟಾರ್ಟ್ ಆಗುತ್ತೆ, ಅಂದರೆ ವೆಂಕಟೇಶ್ವರ ಸ್ವಾಮಿ ನೆಲೆಸಿದಾರಲ್ವ ಆ ಬೆಟ್ಟ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ರಾಮಾನುಜಾಚಾರ್ಯರು ಮಂಡಿಯಿಂದ ಹತ್ತಿದ್ರು, ಕಾಲಿಂದ ಹತ್ತಬಾರ್ದು ಅಂತ ಎಲ್ಲರೂ ಮಂಡಿಯಿಂದ ಅಂದರೆ ಮೊಣಕಾಲಿಂದ ಹತ್ತುತ್ತಿದ್ದಾರೆ. ಸೊ ನಾವು ಈಗ ಆಲ್ಮೋಸ್ಟ್ 3000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನೊಂದು 550 ಸ್ಟೆಪ್ಸ್ ಬಾಕಿ ಇದೆ. ನಾನು ಇಲ್ಲಿ ಒಂದು 5 ಸ್ಟೆಪ್ಸ್ ಮೊಣಕಾಲಿಂದ ಹತ್ತಿದೆ, ಬಟ್ ಲೇಟ್ರ್ ನನಗೆ ಆಗಿಲ್ಲ. ಸೊ ಹಾಗಾಗಿ ನಾನು ನಾರ್ಮಲ್ ಕಾಲಿಂದನೇ ಹತ್ತಿದೆ. ಸೊ ಇವಾಗ ನಾನು 3300 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನೊಂದು 250 ಸ್ಟೆಪ್ಸ್ ಬಾಕಿ ಇದೆ. ಯೂಶ್ವಲಿ ಕಾಲಿಂದ ಹತ್ತೋದೇ ಕಷ್ಟ ಆಗುತ್ತೆ, ಬಟ್ ಮೊಣಕಾಲಿಂದ ಹತ್ತೋದು ಗ್ರೇಟ್ ಅಂತಲೇ ಅನಿಸ್ತು ನನಗೆ. ಮತ್ತು ನೆಕ್ಸ್ಟ್ ದಶಾವತಾರ ಪ್ರತಿಭೆಗಳಾದಮೇಲೆ ನಮಗೆಲ್ಲ ಸಿಕ್ಕೋದು ಆಳ್ವರ ಪ್ರತಿಭೆಗಳು. ಸೊ ಇವಾಗ ನಾವು ಫೈನಲ್ ಪಾಯಿಂಟ್ಗೆ ಬಂದಿದ್ದೀವಿ. ಅಲೆಪಿರಿ ಟು ತಿರುಮಲ ಟೋಟಲ್ ಸ್ಟೆಪ್ಸ್ ಬಂದುಬಿಟ್ಟು 3550 ಸ್ಟೆಪ್ಸ್ ಇದೆ. ಆಲ್ಮೋಸ್ಟ್ 4 to 5 hours ಆಗುತ್ತೆ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಪೇಸ್ ಮತ್ತು ನಾವು ಎಷ್ಟು ಬ್ರೇಕ್ಸ್ ತಗೋತೀವಿ. ಸೊ ನಾವು ಬೆಳಗಿನ ಜಾವ 6 o'clock ಸ್ಟಾರ್ಟ್ ಮಾಡಿದ್ವಿ, ನಾವು ಎಂಡ್ ಮಾಡಾಗ ಆಲ್ಮೋಸ್ಟ್ 2 o'clock ಆಗಿತ್ತು. ಸೊ ಆಲ್ಮೋಸ್ಟ್ 7 hours ತಗೊಂಡ್ರಿ. ಈ ಒಂದು ಲಾಸ್ಟ್ ಸ್ಟೆಪ್ಪಲ್ಲಿ ತೆಂಗಿನಕಾಯಿ ಹೊಡೆದು ಕರ್ಪೂರನ ಹಚ್ಚಿದ್ರೆ ನಮ್ಮ ಒಂದು ಫುಡ್ ಸ್ಟೆಪ್ ಜರ್ನಿ ಕಂಪ್ಲೀಟ್ ಆಯಿತು ಅಂತ ಅರ್ಥ. ನೆಕ್ಸ್ಟ್ ನೀವು ಈ ಆರ್ಚ್ ಏನು ನೋಡ್ತಿದ್ದೀರಾ, ಇದು ತಿರುಮಲಗೆ ಎಂಟ್ರಿ ಪಾಯಿಂಟ್. ನೀವೇನಾದರೂ ಅಲೆಪಿರಿ ಟು ತಿರುಮಲ ಬಸ್ಸಲ್ಲಿ ಬಂದಿದ್ರು ಈ ಪಾಯಿಂಟಲ್ಲೇ ಜಾಯ್ನ್ ಆಗ್ತೀರಾ. ಸೊ ನಾವೆಲ್ಲ ಲಗೇಜ್ ಕೊಟ್ಟಿದ್ರಿ ಅಲ್ವಾ ಕೆಳಗಡೆ ಅಲೆಪಿರಿಗೆ ಹತ್ತಕ್ಕಿಂತ ಮುಂಚೆ, ಆ ಲಗೇಜ್ನೆಲ್ಲ ಈ ಲಗೇಜ್ ಕೌಂಟ್ರಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಇದು ತಿರುಮಲ ಲಗೇಜ್ ಕೌಂಟರ್ ಅಂತ.
ಮತ್ತು ಲಗೇಜ್ನ ಇಡೋಕ್ಕೆ ಲಾಕರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ಒಂದು ಲಾಕರ್ಸ್ ರೂಮಲ್ಲಿ ಲಾಕರ್ಸ್ನ ತಗೊಂಡು ನಮ್ಮ ಲಗೇಜ್ನೆಲ್ಲ ಪ್ಲೇಸ್ ಮಾಡ್ಬೋದು. ಮತ್ತು ರೆಸ್ಟ್ ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೋದು. ಮತ್ತು ನಾನು ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಫಲ್ಲಿ ಒಂದ್ಸಲಾದ್ರೂ ತಿರುಪತಿ ಬೆಟ್ಟನ ಹತ್ತಬೇಕು. ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಮತ್ತು ನಾವು ಆ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀವಲ್ವ, ಅಲ್ಲಿ ಸಿಗೋ ಖುಷಿ ಇಟ್ಸ್ ಜಸ್ಟ್ ಅನ್ಎಕ್ಸ್ಪ್ಲೇನಬಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.